ಧರ್ಮಸ್ಥಳದ ನೇತ್ರಾವತಿ ತಟದಲ್ಲಿ 6ನೇ ಪಾಯಿಂಟ್ನಲ್ಲಿ ಸಿಕ್ಕಂತಹ 12 ಮೂಳೆಗಳಿಗೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ರಿಪೋರ್ಟ್ ಬರಬೇಕಾಗಿದೆ. ಎಫ್ಎಸ್ಎಲ್ ರಿಪೋರ್ಟ್ ಬರೋಕ್ಕೂ ಮುಂಚೆನೇ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಹೇಗೆ ಅನ್ನೋದರ ಮಾಹಿತಿ ಕೊಡ್ತಾ ಹೋಗ್ತೀವಿ. 12 ಮೂಳೆಗಳು ಯಾರಿಗೆ ಸಂಬಂಧಪಟ್ಟಿತ್ತು, ಅದು ಲೀಗಲ್ ಆಗಿ ಬರೆಯಲಾಗಿದ್ದ, ಒಂದ್ ಕಡೆಗೆ ಆ ವಿಚಾರಕ್ಕೆ ಕನ್ಫರ್ಮೇಷನ್ ತಗೊಳ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನೊಂದು ಕಡೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಿಯಿಂದ ಶವಗಳ ದಾಖಲೆ, ಅಂದ್ರೆ ಯಾರ್ಯಾರ ಅನ್ಐಡೆಂಟಿಫೈಡ್ ಬಾಡಿಯನ್ನ ಲೀಗಲ್ ಆಗಿ ಬರಿಯಲ್ ಮಾಡಲಾಗಿದೆ ಅದರ ದಾಖಲೆಯನ್ನ ಪಡೆದುಕೊಳ್ತಾ ಇದೆ ಎಸ್ಐಟಿ ಟೀಮ್ ಅನ್ನೋದು ತಿಳಿದು ಬರ್ತಾ ಇದೆ. ಬೆಳ್ತಂಗಡಿ ಧರ್ಮಸ್ಥಳ ಠಾಣೆಗಳ ಯುಡಿಆರ್ ದಾಖಲೆಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ ಅನ್ನೋದ್ರ ಮಾಹಿತಿ. ಅಂದ್ರೆ ಎಲ್ಲ ರೆಕಾರ್ಡ್ಸ್ ಅನ್ನು ತರಿಸ್ಕೊಂಡಿದ್ದಾರೆ. 2 ಹಂತದಲ್ಲಿ ರೆಕಾರ್ಡ್ಸ್ ಅನ್ನು ತರಿಸ್ಕೊಳ್ತಾ ಇದ್ದಾರೆ. ಶವಹೂತ ವರ್ಷದ ಬಗ್ಗೆ ದೂರುದಾರನಿಂದ ಮಾಹಿತಿಯನ್ನ ಕಲೆ ಹಾಕ್ಲಾಗ್ತದೆ. ಅದು ಈಸಿ ಆಗುತ್ತೆ. ಇನ್ನಷ್ಟು ಇಂಥ ಇಸ್ವಿನಲ್ಲಿ ನೆನಪಿದೆಯಾ ಅಂತೆಲ್ಲ ಕೇಳ್ತಾ ಇದ್ದಾರಂತೆ. ಇದೇ ಜಾಗದಲ್ಲಿ ಹೂತಿಟ್ಟಿದ್ದೀನಿ ಅಂತ ಹೇಳಿದೆ ಸರಿ, ಬಟ್ ಇಂಥ ಇಸ್ವಿನಲ್ಲೇ ಹೂತಿಟ್ಟಿದ್ದ, ಯಾರಿದ್ರು ನಿನ್ನ ಜೊತೆಗೆ ಆಗ ಅಕ್ಕಪಕ್ಕ ಅಂತೆಲ್ಲ ಕ್ವೆಶ್ಚನ್ ಮಾಡಿದಾಗ ಆತ ಕೆಲವು ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ. ಆ ಇನ್ಫಾರ್ಮೇಷನನ್ನು ಆಧಾರವಾಗಿಟ್ಕೊಂಡು ಮತ್ತು ಗ್ರಾಮ ಪಂಚಾಯತಿ ಹಾಗೂ ಪೊಲೀಸ್ ರೆಕಾರ್ಡ್ಸಲ್ಲಿ ಈ ಸಿಕ್ಕಿರುವ ಅಸ್ಥಿ ಪಂಜರದ ಲೀಗಲಿಟಿ ಎಷ್ಟು ಅನ್ನೋದನ್ನ ಚೆಕ್ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು ಅಂತ ಗೊತ್ತಾಗ್ತಾ ಇದೆ. ಪಾಯಿಂಟ್ ನಂಬರ್ 6ರಲ್ಲಿ ಅಸ್ಥಿ ಪಂಜರ ಅವಶೇಷ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುಡಿಆರ್ ವರದಿ ಹಾಗೂ ಪಂಚಾಯತ್ನ ದಫನ್ ದಾಖಲೆಗಳಿಗಾಗಿ ಎಸ್ಐಟಿ ಅಧಿಕಾರಿಗಳು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆ ವರ್ಷ ಧರ್ಮಸ್ಥಳ ಔಟ್ಪೋಸ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪೊಲೀಸರು ಯಾರು, ಯಾವುದೇ ಕ್ಷಣದಲ್ಲಿ ಈ ಔಟ್ಪೋಸ್ಟ್ನ ಆಫೀಸರ್ಸ್ಗೂ ಕೂಡ ನೋಟಿಸ್ ಕೊಟ್ಟು ಕರೆಯೋ ಸಾಧ್ಯತೆ ಇರುತ್ತೆ, ಅಥವಾ ಇಂಥ ಮಾಹಿತಿ ನಿಮ್ಮಿಂದ ಬೇಕು ಅಂತ ಕಚೇರಿಗೆ ಕರೆಸ್ಕೊಳ್ಳೋ ಸಾಧ್ಯತೆ ಇದೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ನೋಡೋಣ ಯಾವ ಇಸ್ವಿ ಏನು ರೆಕಾರ್ಡ್ಸ್ ಅನ್ನು ಕೇಳ್ತಾ ಇದ್ದಾರೆ, ಅವ್ರು ಯಾವ ರೆಕಾರ್ಡ್ಸ್ ಅನ್ನು ಮೇಂಟೈನ್ ಮಾಡಿದ್ದಾರೆ ಅಂತ. ಯಾಕಂದರೆ ನಾನು ಒಂದು ಕಡೆ ಓದ್ಕೊಳ್ತಾ ಇದ್ದೆ, 12 ವರ್ಷಕ್ಕೆ ಒಂದ್ಸಲ ಈ ಪೊಲೀಸ್ ಸ್ಟೇಷನಲ್ಲಿ ಇರುವಂತಹ ರೆಕಾರ್ಡ್ಸ್ ಇರುತ್ತಲ್ಲ ಅದನ್ನು ಡೆಸ್ಟ್ರಾಯ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಲೀಗಲಿ ರೂಲ್ಸ್ ಅದು. ಯಾಕಂದರೆ ಉಳಿದಂತಹ ಹೊಸ ಪ್ರಕರಣಗಳಿಗೆ ಜಾಗ ಆಗಲಿ ಅಂತ. ರಿಜಿಸ್ಟರ್ ಆಗಿರೋ ಕೇಸ್ ಇರುತ್ತೆ. ಈಗ UDR ಕೇಸ್ದು ರಿಜಿಸ್ಟ್ರೇಷನ್ ರೆಕಾರ್ಡ್ಸ್ ಇರುತ್ತೆ. ಉಳಿದಂಥ ರೆಕಾರ್ಡ್ಸನ್ನು ಹೆಂಗೆ ಮೇಂಟೈನ್ ಮಾಡಿದ್ದಾರೆ? ಮತ್ತು 12 ವರ್ಷದ ಹಿಂದೆ ಕಂಪ್ಯೂಟರೈಸೇಷನ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ಸೊ ಪೇಪರ್ ರೆಕಾರ್ಡ್ಸ್ ಹೆಂಗಿರುತ್ತೆ, ಆ ಸ್ಟೇಷನ್ದು ಸ್ಥಿತಿಗತಿನೂ ನೋಡಬೇಕಾಗತ್ತೆ. ಏನು ವಿಪರೀತ ಮಳೆ ಬೀಳೋ ಜಾಗದಲ್ಲಿ ಸ್ಟೇಷನ್ ಇತ್ತಾ, ಏನಾದರೂ ಅಲ್ಲಿ ಸೋರ್ತಾ ಇತ್ತಾ ಮಾಳಿಗೆಗಳು, ಅದು ಇಂಪಾರ್ಟೆಂಟ್ ಆಗುತ್ತೆ. ರೆಕಾರ್ಡ್ಸ್ ಎಲ್ಲ ನಾಶ ಆಗಿರುತ್ತೆ. ಯಾಕಂದರೆ ಮುಂಚೆಲ್ಲ ರೆಕಾರ್ಡ್ಸ್ ಪೇಪರ್ನಲ್ಲೇ ಇರ್ತಾ ಇದ್ದಿದ್ದಲ್ವಾ. ಎಲ್ಲ ಫ್ಯಾಕ್ಟ್ಸು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ರೆಕಾರ್ಡ್ಸು ಕರಾರುವಕ್ಕಾಗಿದ್ದರೆ ಯಾರಿಗೂ ಏನೂ ಪ್ರಾಬ್ಲಮ್ ಆಗಲ್ಲ, ಎಲ್ಲ ತೋರಿಸ್ತಾರೆ. ಇಲ್ಲ ಅಂದರೆ ಅದನ್ನು ಮತ್ತೆ ಭೇದಿಸೋದು ಸವಾಲಿನ ಕೆಲಸ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕ್ಪಾಲ್. ಈಗ ಎಫ್ಎಸ್ಎಲ್ ರಿಪೋರ್ಟ್ ಬರೋಕ್ಕೂ ಮುಂಚೆನೇ ತನಿಖೆಗೆ ಇಳಿದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಈ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತೆ ಅಂತ ಕೇಳ್ಪಡ್ತಾ ಇದ್ವಿ. ಸೊ ಯಾವ್ಯಾವ ರೀತಿ ದಾಖಲೆಗಳನ್ನ ಪಂಚಾಯತ್ನಿಂದ ತರಿಸ್ಕೊಳ್ತಾ ಇದ್ದಾರೆ? ಔಟರ್ ಪೋಸ್ಟ್, ಧರ್ಮಸ್ಥಳ ಔಟರ್ ಪೋಸ್ಟ್ ಆಫೀಸರ್ಸ್ ಯಾರಿದ್ರು ಅವರೆಲ್ಲ ಈಗಲೂ ಡ್ಯೂಟಿನಲ್ಲಿದ್ದಾರಾ ಅಥವಾ ಕೆಲವರು ರಿಟೈರ್ಡ್ ಆಗ್ಬಿಟ್ಟಿದ್ದಾರಾ? ಅವರಿಂದ ಏನು ಮಾಹಿತಿಯನ್ನು ಬಯಸಿದೆ ಎಸ್ಐಟಿ ಅಂತ ವಿವರಣೆ ಕೊಡೋದಾದ್ರೆ. ಮಮತಾ, ಈಗ ಈ ಪಾಯಿಂಟ್ 6ರಲ್ಲಿ ಏನು ಕಳೆಬರ ಸಿಕ್ಕಿದೆ ಆ ಹಿನ್ನೆಲೆಯಲ್ಲಿ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು ಎಸ್ಐಟಿ ಅಧಿಕಾರಿಗಳು. ಪ್ರಮುಖವಾಗಿ ಈಗ ಆ ಎಸ್ಐಟಿ ಅಧಿಕಾರಿಗಳಿಗೆ FSLನ ವರದಿ ಬರಬೇಕಾಗುತ್ತೆ. ಆ ಬಳಿಕ ಅದು ಯಾರದು ಅನ್ನುವಂಥದ್ದು ಒಂದು ಹಂತದಲ್ಲಿ ಅವರಿಗೆ ತನಿಖೆಗೆ ಸಹಕಾರಿಯಾಗುತ್ತೆ. ಅದರ ಜೊತೆಗೆ ಅದಕ್ಕಿಂತಲೂ ಮೊದಲೇ ಒಂದು ಈ ರೀತಿಯಾದಂಥ ವಿಚಾರಣೆಯನ್ನು ಮಾಡಬೇಕು, ತನಿಖೆಯನ್ನು ಮುಂದುವರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಧರ್ಮಸ್ಥಳ ಗ್ರಾಮ ಪಂಚಾಯತಿನಿಂದ ಒಂದು ದಾಖಲೆಗಳನ್ನು ಪಡ್ಕೊಂಡಿದೆ. ಆ ಸಂದರ್ಭದಲ್ಲಿ ಅಂದರೆ 1995ರಿಂದ 2014ರವರೆಗೆ ಇರುವಂಥ UDR ಪ್ರಕರಣಗಳ ಏನು ದಾಖಲೆಗಳಿದೆ ಆ ದಾಖಲೆಗಳನ್ನು ಪಡ್ಕೊಂಡಿರುವಂಥದ್ದು. ಜೊತೆಗೆ ಅವರು ಅನಾಥ ಶವಗಳನ್ನು ಹೂತಾಕಿರುವಂಥ ದಾಖಲೆಗಳಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದನ್ನು ವಶಕ್ಕೆ ನಿನ್ನೆ ಸಂಜೆ ಪಡ್ಕೊಂಡಿರುವಂಥ ಈ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ಆ ಸಂದರ್ಭದಲ್ಲಿ ಈ ಪರಿಸರದಲ್ಲಿ ಅಂದರೆ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿರುವಂಥ ಏನು ಸ್ಥಳ ಇದೆ ಆ ಸ್ಥಳದಲ್ಲಿ ಯಾವುದಾದ್ರೂ ಅನಾಥ ಶವಗಳನ್ನು ಹೂತಾಕಿದ್ದಾರಾ, UDR ಆದಂಥ ಪ್ರಕರಣದ ಶವಗಳನ್ನು ಹೂತಾಕಿದ್ದಾರಾ ಅನ್ನುವಂಥದ್ದನ್ನು ಮೊದಲು ಪರಿಶೀಲನೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಒಂದು ವಿಚಾರಣೆಗೆ ಇಳಿದಿರುವಂಥದ್ದು. ಅದರ ಜೊತೆಗೆ ಆ ಸಂದರ್ಭದಲ್ಲಿ ಔಟ್ ಪೋಸ್ಟಲ್ಲಿ ಅಂದರೆ ಆ ಸಂದರ್ಭದಲ್ಲಿ ಇಲ್ಲಿ ಧರ್ಮಸ್ಥಳದಲ್ಲಿ ಪೊಲೀಸ್ ಠಾಣೆ ಇರಲಿಲ್ಲ, ಔಟ್ ಪೋಸ್ಟ್ ಇದ್ದದ್ದು. ಆ ಔಟ್ ಪೋಸ್ಟ್ನಲ್ಲಿ ಇದ್ದಂಥ ಸಿಬ್ಬಂದಿಗಳು ಯಾರಿದ್ದಾರೆ, ಅಧಿಕಾರಿಗಳು ಯಾರಿದ್ದಾರೆ ಅವರ ಲಿಸ್ಟನ್ನು ತರಿಸ್ಕೊಂಡಿದ್ದಾರೆ. ಅದು ಜಿಲ್ಲೆಯ SP ಅವರಲ್ಲಿ ಇರುವಂಥ ಲಿಸ್ಟನ್ನು ತಗೊಂಡಿದ್ದಾರೆ. ಆ ಲಿಸ್ಟಲ್ಲಿರುವಂಥವರನ್ನು ಸಂಪರ್ಕ ಮಾಡುವಂಥ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಯಾರು ಆಲ್ಮೋಸ್ಟ್ ಎಲ್ಲರೂ ರಿಟೈರ್ಡ್ ಆಗಿರುವಂಥ ಸಾಧ್ಯತೆಗಳಿದೆ, ಅಥವಾ ಕೆಲವರು ಇದ್ದಂಥವರು ಎಲ್ಲಾದರೂ ಬೇರೆ ಕಡೆಗಳಲ್ಲಿ ವರ್ಗಾವಣೆ ಆಗಿದ್ದರೆ ಅವರನ್ನು ಸಂಪರ್ಕ ಮಾಡುವಂಥ ಕೆಲಸವನ್ನು ಈಗ SIT ಅಧಿಕಾರಿಗಳು ಮಾಡಿರುವಂಥದ್ದು. ಅಂದರೆ ಈ ದೂರುದಾರ ಹೇಳಿರುವಂಥ ಪ್ರಕಾರ ಕೆಲವೊಂದು ಸಂದರ್ಭದಲ್ಲಿ ಪೊಲೀಸರೇ ನಮಗೆ ಸಹಕಾರ ಕೊಟ್ಟಿದ್ರು, ಈ ಒಂದು
ಈ ರೀತಿಯಾದಂಥ ಸಾವನ್ನಪ್ಪಿದಂಥ ಜನರನ್ನ ಹೂತಾಕುವ ಸಂದರ್ಭದಲ್ಲಿ ಇಲ್ಲಿದ್ದಂಥ ಒಬ್ಬರು ಪೊಲೀಸ್ ಅಧಿಕಾರಿಯು ಈ ಔಟ್ ಪೋಸ್ಟ್ ಅಲ್ಲಿ ಇದ್ದಂಥ ಪೊಲೀಸ್ ಅಧಿಕಾರಿಯು ನಮಗೆ ಸಹಕಾರ ಕೊಟ್ಟಿದ್ರು ಅನ್ನುವಂಥದ್ದನ್ನು ಆತ ಹೇಳ್ಕೊಂಡಿದ್ದಾನೆ. ಈ ಹಿನ್ನೆಲೆಯಲ್ಲೂ ಆ ಒಂದು ತನಿಖೆ ಮಾಡುವಂಥ ಹಿನ್ನೆಲೆಯಲ್ಲಿ ಅವರಿಗೆ SIT ನೋಟಿಸನ್ನು ಕೊಟ್ಟು ಅವರನ್ನು ಕರೆಯುವಂಥ ಸಾಧ್ಯತೆಗಳು ಇರುವಂಥದ್ದು. ಇದೆಲ್ಲ ಈ ಪ್ರಾಸೆಸ್ಗಳನ್ನು ಬೇಗ ಬೇಗ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ತಂಡ, ಬೇರೆ ತಂಡ ಏನಿದೆ ಈ ಒಂದು ಉತ್ಖನನ ಮಾಡುವಂಥ ಸ್ಥಳದಲ್ಲಿರುವಂಥ ಅಧಿಕಾರಿಗಳನ್ನು ಹೊರತುಪಡಿಸಿ ಬೇರೆ ತಂಡದಲ್ಲಿರುವಂಥ ಸಿಬ್ಬಂದಿ ಅಧಿಕಾರಿಗಳು ಈ ಒಂದು ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಸಹಕಾರಿ ಆಗುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ FSL ವರದಿ ಬರಬೇಕಾಗುತ್ತೆ. ಈಗ ಈ ಎಲ್ಲ ದಾಖಲೆಗಳನ್ನು ಹಿಡ್ಕೊಂಡು ಅದರ ಒಂದು ಕನ್ಕ್ಲೂಷನ್ಗೆ ಬಂದ ಬಳಿಕ FSLನ ವರದಿಯು ಬರುತ್ತೆ. ಆ ಸಂದರ್ಭದಲ್ಲಿ ಅದನ್ನು ಮ್ಯಾಚ್ ಮಾಡಿ ಅದು ಇಂಥದ್ದೇ ಪ್ರಕರಣ ಅನ್ನುವಂಥದ್ದು ಒಂದು ನಿಗದಿತ ಒಂದು ವಿಚಾರಕ್ಕೆ ಬರಬಹುದಾಗುತ್ತೆ. ಹಾಗಾಗಿ ಆ ಕೆಲಸವನ್ನ ಈಗಲೇ ಈ ಒಂದು SITನ ಅಧಿಕಾರಿಗಳ ತಂಡ ಮಾಡ್ತಾ ಇರುವಂತದ್ದು. ಮಮತಾ, ಸುಖಪಾಲ್, ನೀವು ಹೇಳ್ತಾ ಇದ್ರಿ ಅಂದ್ರೆ ಕಂಪ್ಲೀಟ್ ಆಗಿ ಈಗ್ಲಿಂದಲೇ ಫೋಕಸ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ. ಬಟ್ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅಥವಾ ಸದಸ್ಯರಲ್ಲಿ ರೆಕಾರ್ಡ್ಸ್ ಮೇಂಟೈನ್ ಆಗಿದ್ರು, ಔಟ್ ಆಫ್ ಪೋಸ್ಟ್ ನಲ್ಲಿ ರೆಕಾರ್ಡ್ಸ್ ಇರುತ್ತಾ ಅನ್ನೋದು ಪ್ರಶ್ನೆ. ಕಂಪ್ಯೂಟರೈಸ್ಡ್ ಆಗಿರ್ಲಿಲ್ಲ ಆಗಿನ ಕಾಲದಲ್ಲಿ, ಎಲ್ಲ ಪೇಪರ್ ವರ್ಕ್ಸ್ ಎಲ್ಲ ಇರ್ತಾ ಇದ್ದಿತ್ತು. ಸೊ ಆ ಫೈಲ್ಗಳೆಲ್ಲ ಸೇಫ್ ಆಗಿದೆಯಾ, ಮತ್ತೆ ಔಟ್ ಆಫ್ ಪೋಸ್ಟ್ನ ಸ್ಟೇಷನ್ನ ಪರಿಸ್ಥಿತಿ ಹೆಂಗಿದೆ ಅಂತ, ನಿಜವಾಗ್ಲೂ ಅಲ್ಲಿ ರೆಕಾರ್ಡ್ ಸೇಫ್ ಆಗಿರುತ್ತೆ ಅಂತ ಅನ್ಸುತ್ತಾ, ಏನು ಮಾಹಿತಿ ಇದೆ ಅಂತ? ಸದ್ಯ ಔಟ್ ಪೋಸ್ಟ್ ಅಲ್ಲಿ ಯಾವುದೇ ರೀತಿಯಾದಂಥ ದಾಖಲೆಗಳು ಇಲ್ಲದಿದ್ರು ಅದನ್ನ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಅದನ್ನ ಎಲ್ಲವನ್ನ ವರ್ಗಾಯಿಸಿರ್ಬೋದು, ಅಥವಾ ಆ ಸಂದರ್ಭದಲ್ಲಿ ಪ್ರಮುಖ ಪೊಲೀಸ್ ಠಾಣೆ ಇರುವಂಥದ್ದು ಬೆಳ್ತಂಗಡಿಯಲ್ಲಿ. ಹಾಗಾಗಿ ಅದರ ಒಂದಷ್ಟಾದ್ರೂ ದಾಖಲೆಗಳು ಇರ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ SIT ಅಧಿಕಾರಿಗಳು ಎಲ್ಲವನ್ನ ತಲಾಶೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಗ್ರಾಮ ಪಂಚಾಯತ್ನಲ್ಲೂ ನಾರ್ಮಲ್ ಆಗಿ ಒಂದು 12 ವರ್ಷದ ಬಳಿಕ ಅದನ್ನ ಡಿಸ್ಟ್ರಾಯ್ ಮಾಡ್ತಾರೆ. ಆದರೆ ಇವರು ಇಲ್ಲಿನ ಅಧಿಕಾರಿಗಳು, ಸಿಬ್ಬಂದಿಗಳು, ಜೊತೆಗೆ ಈಗಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಹೇಳಿರುವ ಪ್ರಕಾರ ನಮ್ಮ ಹತ್ರ 1980ರಿಂದಲೂ ದಾಖಲೆಗಳನ್ನು ಉಳಿಸ್ಕೊಂಡಿದ್ದೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದು ಯಾವ ರೀತಿ ಉಳಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಅದರ ಬಗ್ಗೆ SIT ಅಧಿಕಾರಿಗಳು ಕ್ಲಾರಿಫಿಕೇಶನ್ ಅನ್ನು ತಗೊಂಡಿದ್ದಾರೆ. ಅದಕ್ಕೆ ಬೇಕಾದಂಥ ಅಲ್ಲಿನ ದಾಖಲೆಗಳೇನಿತ್ತು ಅದನ್ನೆಲ್ಲ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಔಟ್ ಪೋಸ್ಟ್ ನಲ್ಲಿದ್ದಂಥ ದಾಖಲೆಗಳೇ ಏನಾದರೂ ಅದು ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗಿರುವಂಥ ಸಾಧ್ಯತೆಗಳು ಇರ್ಬೋದು. ಹಾಗಾಗಿ ಅಲ್ಲಿಂದ ಬೇಕಾದಂಥ ಪ್ರಮುಖ ದಾಖಲೆ, ಅಲ್ಲಿ ಸಿಬ್ಬಂದಿಗಳು ಯಾರಿದ್ದಾರೆ ಅನ್ನುವಂಥದ್ದನ್ನು ಹುಡುಕುವಂಥ ಕೆಲಸ ಅದು ಖಂಡಿತವಾಗಿ ಈಸಿಲಿ ಸಿಗುತ್ತೆ. ಅದರ ಜೊತೆಗೆ ಅಲ್ಲೇನಾದರೂ ದಾಖಲೆಗಳಿದ್ರೆ, ಈಗ ಪಂಚಾಯತ್ನವ್ರು ಕೊಟ್ಟಿರುವಂಥ ಇಂಥ ಇಸ್ವಿಯ ಇಂಥ ತಿಂಗಳ ಇಂಥ ದಿನದಲ್ಲಿ ಒಂದು UDR ಆಗಿದೆ ಅನ್ನುವಂಥದ್ದು ಪಂಚಾಯತ್ನವ್ರು ಕೊಟ್ಟರೆ, ಸೇಮ್ ಅದು ಔಟ್ ಪೋಸ್ಟ್ ನಲ್ಲಿ ಇರುವಂಥ ದಾಖಲೆಯಲ್ಲಿ ಇದೆಯಾ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅದನ್ನು ತಾಳೆ ಹಾಕುವಂಥ ಕೆಲಸವನ್ನ ಮಾಡ್ತಾರೆ. ಮಮತಾ.